ಎಲ್ರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವಿರೋದು ಬೆಂಗಳೂರಿನ ಗಾಂಧಿ ಬಜಾರ್‌ನಲ್ಲಿ. ಗಾಂಧಿ ಬಜಾರ್ ಸ್ಟ್ರೀಟು ಹೇಗಿರುತ್ತೆ ಅನ್ನೋದನ್ನ ಒಂದ್ ರೌಂಡ್ ಹಾಕೊಂಡ್ ಬರೋಣ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್‌ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ಬೆಂಗಳೂರಲ್ಲಿ ಇರುವಂತಹ ಕೆಲವು ಪ್ರಸಿದ್ಧ ಸ್ಟ್ರೀಟ್‌ಗಳಲ್ಲಿ ಈ ಗಾಂಧಿ ಬಜಾರ್ ಕೂಡ ಒಂದು. ಗಾಂಧಿ ಬಜಾರ್ ಅಂದ್ರೆ ಅಷ್ಟು ಫೇಮಸ್ಸು. ಗಾಂಧಿ ಬಜಾರ್‌ನ ರಸ್ತೆಗಳಲ್ಲಿ ವಾಕ್ ಮಾಡ್ಕೊಂಡು, ಇಷ್ಟವಾದಂತ ತಿಂಡಿಗಳನ್ನು ತಿನ್ಕೊಂಡು, ಹಾಗೆ ಶಾಪಿಂಗ್ ಮಾಡೋ ಮಜಾ ಇದೆಯಲ್ಲ, ಅದ್ರ ಮಜಾನೇ ಬೇರೆ. ಇಷ್ಟು ಪ್ರಸಿದ್ಧವಾದಂತಹ ಗಾಂಧಿ ಬಜಾರ್ ಸ್ಟ್ರೀಟ್‌ನ ನಾವು ಒಂದ್ ರೌಂಡ್ ಹಾಕೋದೇ ಆದ್ರೆ, ಇಲ್ಲಿ ನಮ್ಗೆ ಏನ್ ಸಿಗಲ್ಲ ಅಂತ ನಾವು ಹೇಳೋ ಹಾಗಿಲ್ಲ. ಇಲ್ಲಿ ಎಲ್ಲವೂ ಸಿಗುತ್ತೆ. ಅಗಲವಾದಂತಹ ರಸ್ತೆ, ವಾಕ್ ಮಾಡೋದಕ್ಕಂತಾನೆ ಸಪರೇಟ್ ಆಗಿರೋ ಫುಟ್‌ಪಾತು, ರಸ್ತೆಗಳ ಅಕ್ಕಪಕ್ಕದಲ್ಲಿ ಮರಗಿಡಗಳ ಸಾಲು ಸಾಲು. ಇದ್ರ ಜೊತೆಗೆ ನಾವು ಕಣ್ಣಿಗೆ ಬೇಕಾದಂತಹ ಶಾಪಿಂಗ್ ಕೂಡ ಮಾಡೋದಕ್ಕೆ ಇರುವಂತಹ ಅಂಗಡಿ ಮುಗ್ಗಟ್ಟುಗಳು. ಇದನ್ನೆಲ್ಲ ನೋಡ್ತಾ ಇದ್ರೆ ಗಾಂಧಿ ಬಜಾರ್‌ಗೆ ಒಂದು ವಿಸಿಟ್ ನೀವು ಮಾಡ್ಲೇಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ. ವೀಕೆಂಡಲ್ಲಿ ಗಾಂಧಿ ಬಜಾರ್ ಫುಲ್ಲು ರಶ್ ಇರುತ್ತೆ. ರಸ್ತೆಗಳು ತುಂಬಾ ಜನ ಇರ್ತಾರೆ. ಶಾಪಿಂಗ್ ಕೂಡ ತುಂಬಾ ಜೋರಾಗಿ ನಡೀತಾ ಇರುತ್ತೆ. ಇನ್ನು ಗಾಂಧಿ ಬಜಾರಲ್ಲಿ ಸ್ಪೆಷಲ್ಸ್ ಏನಪ್ಪಾ ಇದೆ ಅನ್ನೋದಾದ್ರೆ ತುಂಬಾ ಸ್ಪೆಷಲ್ಸ್ ಇಲ್ಲಿ ಇದೆ. ಮೊದಲನೇದಾಗಿ ನಾವು ನೋಡೋದಾದ್ರೆ ಗಾಂಧಿ ಬಜಾರ್‌ನ ಹೂವಿನ ಮಾರ್ಕೆಟ್ಟು. ಇಲ್ಲಿ ಹೂವಿನ ಮಾರ್ಕೆಟ್ಟು ತುಂಬಾ ದೊಡ್ಡದಾಗಿದೆ ಮತ್ತೆ ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿದೆ. ಹೂ ಪರ್ಚೇಸ್ ಮಾಡಬೇಕು ಅನ್ನೋದಾದ್ರೆ ಗಾಂಧಿ ಬಜಾರಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಮತ್ತು ಇಲ್ಲಿನ ತರಕಾರಿ ಮಾರ್ಕೆಟ್ಟು. ಹೀಗೆ ಒಂದೇ ಕಡೆ ಪ್ರತಿಯೊಂದು ಕೂಡ ಸಿಗುವಂತಹ ಒಂದು ಜಾಗ ಇದು. ಅಷ್ಟೇ ಅಲ್ಲದೆ ನಮಗೆ ಇಷ್ಟವಾದಂತಹ ತಿಂಡಿಗಳು, ನಮ್ಗೆ ಇಷ್ಟವಾದಂತಹ ಹೋಟೆಲ್‌ಗಳು ಹಾಗೂ ಸುಮಾರು 50 ವರ್ಷಕ್ಕೂ ಹಳೆಯದಾದಂತಹ ಹೋಟೆಲ್‌ಗಳಲ್ಲಿ ಹೋಗಿ ನಾವು ಸವಿಬೋದು. ವಿದ್ಯಾರ್ಥಿ ಭವನಲ್ಲಿ ದೋಸೆ ತಿನ್ಕೊಂಡು ಹಾಗೆ ಒಂದು ರೌಂಡ್ ಸುತ್ತಾಡ್ಕೊಂಡು ನಾವು ಗಾಂಧಿ ಬಜಾರ್ ಸುತ್ತ ಶಾಪಿಂಗ್ ಮಾಡ್ಕೊಂಡು ಬರೋದಿದೆಯಲ್ಲ, ಅದು ತುಂಬಾ ಒಂದು ಒಳ್ಳೆ ಅನುಭವವನ್ನ ಕೊಡೋದಂತೂ ಗ್ಯಾರಂಟಿ. ಹಾಗೆ ನೋಡೋದಾದ್ರೆ ರಸ್ತೆಗಳು ಕೂಡ ಸ್ವಚ್ಛತೆಯಿಂದ ಕೂಡಿದ್ದು, ಶಾಪಿಂಗ್ ಮುಗಿಯೋವರೆಗೂನು ಎಲ್ಲೂ ಕೂಡ ನಮ್ಗೆ ಬೇಜಾರಂತ ಅನ್ಸೋದೇ ಇಲ್ಲ. ಮತ್ತೆ ಮತ್ತೆ ನಾವು ಬಂದು ವಿಸಿಟ್ ಮಾಡಿ ಇಲ್ಲೇ ಶಾಪಿಂಗ್ ಮಾಡ್ಬೇಕು ಅಂತ ಅನ್ಸುತ್ತೆ. ನೋಡಿ, ಇದು ನೀವು ನೋಡ್ತಾ ಇರೋದು ಗಾಂಧಿ ಬಜಾರ್‌ನ ಸರ್ಕಲ್ಲು. ಗಾಂಧಿ ಬಜಾರ್‌ನ ಹೃದಯ ಭಾಗ ಅಂತಾನೆ ಹೇಳ್ಬೋದು. ಈ ಸರ್ಕಲ್ ಇಂದ 4 ರಸ್ತೆಗಳು ಹೋಗುತ್ತೆ. ಡಿ.ವಿ.ಜಿ. ರೋಡ್ ಮತ್ತೆ ಆಶ್ರಮ ಕಡೆಗೆ 2 ರಸ್ತೆಗಳು ಹೋದ್ರೆ, ಮತ್ತೊಂದು ರಸ್ತೆ ಗಾಂಧಿ ಬಜಾರ್‌ನ ಒಂದು ತುದಿಯಲ್ಲಿ ಎಂಡ್ ಆದ್ರೆ, ಇನ್ನೊಂದು ರಸ್ತೆ ಮಾರ್ಕೆಟ್ ಕಡೆಗೆ ಹೋಗುತ್ತೆ. ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ವಿದ್ಯಾರ್ಥಿ ಭವನ. ಇನ್ ಗಾಂಧಿ ಬಜಾರ್‌ಗೆ ಬಂದ್ಮೇಲೆ ವಿದ್ಯಾರ್ಥಿ ಭವನ್‌ಗೆ ಹೋಗದೆ ಇರಕ್ಕಾಗತ್ತಾ? ವಿದ್ಯಾರ್ಥಿ ಭವನ್ ಬಗ್ಗೆ ನಿಮಗೆಲ್ಲ ಹೇಳಲೇಬೇಕಾಗಿಲ್ಲ. ಸುಮಾರು 83 ವರ್ಷಗಳ ಹಳೆಯದಾದಂತಹ ಹೋಟೆಲ್ ಇದು. ಇಲ್ಲಿ ದೋಸೆ ಸವಿಯೋದೇ ಒಂದು ರೀತಿಯ ಚಂದ ಮತ್ತು ರುಚಿಕರ. ಇನ್ನು ಹೂವಿನ ಮಾರ್ಕೆಟು ಅದರ ಆಪೋಸಿಟೇ ಇದೆ. ಇನ್ನು ನಾವು ನೋಡ್ತಾ ಇರೋದು ರೋಟಿಗರ್ ಮತ್ತೆ ಕೇಕರ್. ಇದು ಬಸವನಗುಡಿಯ ಸೆಂಟ್ರಲ್ ಪ್ಲೇಸ್ ಅಂದ್ರೆ ತಪ್ಪಾಗೋದಿಲ್ಲ. ಯಾಕೆಂತಂದ್ರೆ ನಾವು ಗಾಂಧಿ ಬಜಾರಿಂದ ನೋಡೋದಾದ್ರೆ ಲಾಲ್‌ಬಾಗ್, ಬುಲ್ ಟೆಂಪಲ್ ಮತ್ತೆ ಮಾರ್ಕೆಟ್ ಕೂಡ ತುಂಬಾ ಹತ್ರದಲ್ಲೇ ಇದೆ. ಹಾಗಾಗಿ ಗಾಂಧಿ ಬಜಾರ್ ಒಂದು ರೀತಿಯಲ್ಲಿ ನಾವು ಎರಡೂ ಕಡೆ ಹೋಗ್ಬೇಕಾದ್ರೂ ಕೂಡ ಹತ್ರ ಅಂತ ಅನ್ಸುತ್ತೆ. ಬಸವನಗುಡಿಯಿಂದ ಗಾಂಧಿ ಬಜಾರ್ ಹತ್ರ, ಗಾಂಧಿ ಬಜಾರಿಂದ ಮಾರ್ಕೆಟ್ ಹತ್ರ, ಮಾರ್ಕೆಟಿಂದ ಲಾಲ್‌ಬಾಗ್ ಕೂಡ ಹತ್ರ. ಹೀಗೆ ಗಾಂಧಿ ಬಜಾರ್‌ನ ಹಿಂಭಾಗದಲ್ಲಿ ದೊಡ್ಡ ಬಸವನಗುಡಿ ದೇವಸ್ಥಾನ ಕೂಡ ಇದೆ. ಹಾಗಾಗಿ ಈ ಗಾಂಧಿ ಬಜಾರ್ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನಿಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಿಮ್ಮ ಈ ಸಪೋರ್ಟ್ಗೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.